ಗುರುಗಳೇ. ನಮಸ್ಕಾರಗಳೇ. ಹರೇ ಶ್ರೀನಿವಾಸ, ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಗುರುಗಳಿಗೆ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಜೇಜಮಾಂನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಜೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಚತುರ್ಥಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಸುಭದ್ರ ಶ್ರವಸೆ ನಮೋ ನಮಃ ಅಂತ ಹಿಂದಿನ ಶ್ಲೋಕದಲ್ಲಿ ಪ್ರತಿಯೊಂದು ಕರ್ಮದ ಮಧ್ಯದಲ್ಲಿ ಮೊದಲಿಗೆ ಕೊನೆಗಾಗ್ಲಿ ಈ ನಾಮಸ್ಮರಣೆಯನ್ನು ಮಾಡಿ ನಾವು ಕರ್ಮವನ್ನ ಮಾಡಿದರೆ, ಅವನ ಕೀರ್ತನೆ ಮಾಡಿ, ಅವನ ಬಗ್ಗೆ ಸ್ತೋತ್ರವನ್ನ ಮಾಡಿ ನಾವು ಕರ್ಮವನ್ನ ಆಚರಿಸಿದಾಗ ಪೂರ್ಣ ಆಗತ್ತೆ ಕರ್ಮ ಅಂತ. ಯಾಕೆಂದ್ರೆ ಎಲ್ಲ ಪಾಪಗಳು ನಾಶ ಆಗತ್ತೆ ಅಂತ. ಅದರಿಂದ ಅವ್ರು ಮಾಡಿದ ಕರ್ಮ ಅದು ಸಫಲ ಆಗತ್ತೆ, ಅವ್ರಿಗೆ ಬೇಕಾಗಿದ್ದ ಫಲ ಅದು ನೀಡತ್ತೆ ಅಂತ ಹೇಳಿದ್ರು. ಅಂತ ಸುಭದ್ರ ಶ್ರವಸೆ ನಮೋ ನಮಃ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಈ ದೇವರ ಕೀರ್ತನೆ ಮಾಡಿ ಕೆಲಸ ಮಾಡ್ತಾರೋ ಅಂಥವರಿಗೆ ಏನ್ ಫಲ ಸಿಗತ್ತೆ ಅಂತ ಪ್ರಶ್ನೆ ಮಾಡ್ಕೊಂತಾರೆ. ಮತ್ತೆ ಅದಕ್ಕೋಸ್ಕರ ವಿಶೇಷವಾದ ಫಲ ಇದೆ ಅದಕ್ಕೆ. ಯಾರ್ಯಾರು ದೇವರ ಕೀರ್ತನೆ ಮಾಡಿ ತಾವು ಈ ಕರ್ಮವನ್ನ ಮಾಡ್ತಾರೋ ಸತ್ಕರ್ಮವನ್ನ, ಅವರಿಗೆ ವಿಶೇಷವಾದ ಫಲ. ಏನ್ ಫಲ ಅದು ಅಂದ್ರೆ ಅದಕ್ಕೆ ವಿವರಿಸ್ತಾರೆ 16ನೆಯ ಶ್ಲೋಕ. ವಿಚಕ್ಷಣಾಯತ ಚರಣೋಪಸಾದನಾತ್ ಸಂಗಂ ವ್ಯುದಸ್ಯ ಉಭಯತೋಂತರಾತ್ಮನಃ. ವಿಂದಂತೆ ಹಿ ಬ್ರಹ್ಮಗತಿಂ ಗತಕ್ಲಮಾಃ. ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ. ಭಗವಂತನ ಪಾದ ಸೇವೆ ಯಾರು ಮಾಡ್ತಾರೆ ಆ ಸೇವೆಯನ್ನ, ಅಂಥವರಿಗೆ ಏನಾಗತ್ತೆ, ಆ ಸೇವೆಯನ್ನ ಮಾಡ್ತಾ ಮಾಡ್ತಾ ಭಗವಂತನ ಕರ್ಮ ಮಾಡೋದು ಅಂದ್ರೆ ದೇವರನ್ನ ಸದಾ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಳೋದು. ಹೀಗೆ ನೆನಪಿಸ್ಕೊಂಡು
ಹೊರಗಡೆ ಬಾಯಿಂದ ಅವನ ಬಗ್ಗೆ ಕೀರ್ತನೆ ಮಾಡೋದು, ಇದೆಲ್ಲ ಮಾಡಿ ಸತ್ಕರ್ಮ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಫಲ ಅಂದಾಗ, ಚರಣ ಉಪಸಾದನಾತ್, ಬರೀ ದೇವರ ಪಾದಗಳೇ ನನಗೆ ಶರಣು ಅಂತ ಎಲ್ಲ ರೀತಿ ದೇವರ ಪಾದವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಂಬಿದವರು ಯಾರಿದ್ದಾರೆ ಅಂಥವರ ವರ್ತನೆ ಹೇಗಿರ್ಬೇಕು ಅಂತ ಬೇರೆ ವಿಷಯಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇರಬಾರ್ದು, ಸಂಘವನ್ನೆಲ್ಲ ಬಿಟ್ಟಿರ್ಬೇಕು. ಯುಧಸ್ಯ ಅಂತಾರೆ, ಅಂದ್ರೆ ಒಳಗಿಂದ ಹೊರಗಿಂದ. ಒಳಗಡೆ ಮಾನಸಿಕವಾಗಿ ನನಗೆ ಇದು ಬೇಕಾಗಿತ್ತು ಲೌಕಿಕ ವಿಷಯ ಅಂತ ಅನ್ನಿಸ್ಬಾರ್ದು ಅವ್ರಿಗೆ. ಹೊರಗಡೆನೂ ಕೂಡ ಅದೇ ರೀತಿ ಆಚರಣೆ ಇರುತ್ತೆ. ಒಳಗಡೆ ಯಾವಾಗ ಶುದ್ಧಿ ಬರುತ್ತೋ ಹೊರಗಡೆನೂ ಹಾಗೆ ಶುದ್ಧಿ ಬರುತ್ತೆ. ಉಭಯತಃ ಅಂತ ಹೇಳ್ತಾರೆ. ಉಭಯತಃ ಅಂದ್ರೆ ಅದು ಕೆಲವರು ಹೇಳೋದು ಹೊರಗಿನ ಪದಾರ್ಥ, ಲೌಕಿಕ ಪದಾರ್ಥ ಅಷ್ಟೇ ಅಲ್ಲ, ಸ್ವರ್ಗದ ಬಗ್ಗೆ ಆಗ್ಲಿ, ಬೇರೆ ಲೋಕಕ್ಕೆ ಹೋಗ್ಬೇಕು ಅನ್ನೋ ಆಸೆ ಆಗ್ಲಿ, ಯಾವ್ದ್ರ ಬಗ್ಗೆನೂ ಅವ್ರಿಗೆ ಆಸೆ ಅನ್ನೋದು ಇರೋದಿಲ್ಲ. ಆಸಕ್ತಿನ ಕಳ್ಕೊಂಡ್ಬಿಡ್ತಾರೆ. ಅವ್ರು ಕೇವಲ ದೇವರ ಪಾದ ಹಿಡಿಬೇಕು, ಅವನ ಅನುಗ್ರಹ ಆಗ್ಬೇಕು, ಇಷ್ಟೇ ಇರುತ್ತೆ ಮನಸ್ಸಿಗೆ. ಅಂಥ ವ್ಯಕ್ತಿಗಳು ಅಂದ್ರೆ ದೊಡ್ಡ ಜ್ಞಾನಿಗಳು ಅಂತ ಅರ್ಥ ಆಯ್ತು. ಯಾಕೆಂದ್ರೆ ಈ ತರ ಇರ್ಬೇಕು ಅಂದ್ರೆ ತುಂಬಾ ಕಷ್ಟ. ದೇವರ ಪಾದ ಅಷ್ಟೇ ನಾನ್ ನಂಬೋದು, ಬೇರೆ ಯಾವುದೇ ಪಾರಲೌಕಿಕ ವಿಷಯ ಆಗ್ಲಿ, ಐಹಿಕ ವಿಷಯ ಆಗ್ಲಿ ಎರಡೂ ಬೇಡ ಅಂತ ಯಾರು ಇರ್ತಾರೆ ಅಂತಹ ಜ್ಞಾನಿಗಳು ತಾವು ದೇವರ ಅನುಗ್ರಹವನ್ನ ಪಡಿತಾರೆ. ಯಾವ ರೀತಿ ಅನುಗ್ರಹ ಅಂದ್ರೆ ಮುಂದೆ ಮೋಕ್ಷಕ್ಕೆ ಹೋಗಬೇಕು ಆ ತರ ದೇವರ ಅನುಗ್ರಹ. ಅಂದ್ರೆ ಅವನ ಪ್ರಸಾದ ಅನುಗ್ರಹ ಆಗತ್ತೆ, ಜೊತೆಗೆ ಅವನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಎಲ್ಲ ಆಗತ್ತೆ ಅವ್ರಿಗೆ. ಅಂತ ಅಪರೋಕ್ಷ ಜ್ಞಾನ, ದೇವರನ್ನ ಸಾಕ್ಷಾತ್ತಾಗಿ ನೋಡೋದು, ಅವನ ಅನುಗ್ರಹವನ್ನ ಪಡೆಯೋದು, ಮತ್ತೆ ಮೋಕ್ಷಕ್ಕೆ ಹೋಗೋದು, ಇದೇ ಫಲ ಅಂತ. ಹಾಗಾದ್ರೆ ಸತ್ಕರ್ಮಾಚರಣೆಯ ಮಧ್ಯೆ ಮಧ್ಯೆ ಬೇರೆ ಕಡೆ ಆಸಕ್ತಿಯನ್ನು ತೊರೆದು ದೇವರಲ್ಲೇ ಮುಳುಗಿ ಮಾಡುವ ಆ ಕರ್ಮದ ಆಚರಣೆಗೆ ಏನ್ ಫಲ ಅಂದ್ರೆ, ದೇವರು ಮೊದಲು ಅವನ ದರ್ಶನ ಕೊಡ್ತಾನೆ, ಆಮೇಲೆ ಅನುಗ್ರಹ ಮಾಡ್ತಾನೆ, ಕ್ರಮೇಣ ಆಮೇಲೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಇಷ್ಟು ಫಲ ಇದೆ ಅದಕ್ಕೆ, ತುಂಬಾ ಉತ್ತಮವಾದ ಫಲ. ಹಾಗಾಗಿ ಇಂತಹ ಫಲದಿಂದ ವಂಚಿತರಾಗಬಾರ್ದು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ. ಈ ಕೆಲವರು ವ್ಯಾಖ್ಯಾನ ಮಾಡ್ತಾ ಹೇಗ್ ಮಾಡಿದ್ದಾರೆ ಈ ಶ್ಲೋಕಕ್ಕೆ ಅಂದ್ರೆ, ದೇವರು ನಾವು ಒಂದೇ ಅಂತ ಹೇಗಾದ್ರೂ ಮಾಡಿ ಕೊಡಿಸ್ಬೇಕು ಅಂತ ಅವ್ರ ತಲೆಯಲ್ಲಿ. ಯಾಕಂದ್ರೆ ಮೂಲ ಸಿದ್ಧಾಂತ ಏನು ಅವ್ರ ಪ್ರಕಾರ, ಬೇರೆಯವ್ರ ಪ್ರಕಾರ ಜೀವ ಮತ್ತೆ ದೇವ ಒಬ್ಬನೇ, ಇಬ್ರು ಬೇರೆ ಅಲ್ಲ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ, ಈ ಅಂತರಾತ್ಮನಃ ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ಅಂತರಾತ್ಮನಃ ಅಂದ್ರೆ ಏನು, ಅಂತಃಕರಣ, ಮನಸ್ಸು ಅಂತ ಅರ್ಥ. ಮನಸ್ಸಿನ ಸಂಘ ಎರಡೂ ಕಡೆ ಇರಬಾರ್ದು, ಈ ಲೋಕದ ಬಗ್ಗೆ ಆಗ್ಲಿ ಬೇರೆ ಲೋಕದ ಬಗ್ಗೆ ಆಗ್ಲಿ ಅಂತಿತ್ತು. ಇವ್ರ ಅಂತರಾತ್ಮನಃ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ತಾರೆ, ಕ್ಷೇತ್ರಜ್ಞ ಅಂದ್ರೆ ಜೀವ ಅಂತ ಅರ್ಥ. ಅಂತರಾತ್ಮ ಅಂದ್ರೆ ಒಳಗಡೆ ಇರೋ ಜೀವ. ಆ ಜೀವನಿಗೆ ಎರಡೂ ಸಂಘ ಹೋಗಿ ಬ್ರಹ್ಮಗತಿಂ ವಿಂದಂತಿ, ಅಂದ್ರೆ ದೇವರೇ ಆಗ್ಬಿಡ್ತಾನೆ, ದೇವರ ಮಾರ್ಗಕ್ಕೆ ಅವನು ಬಂದ್ಬಿಡ್ತಾನೆ ಅಂತ. ಎರಡು ಸಂಘ ಏನ್ ಬಿಡೋದು ಅವನು, ಒಂದು ಸ್ಥೂಲ ಶರೀರ ಬಿಡ್ತಾನೆ, ಇನ್ನೊಂದು ಸೂಕ್ಷ್ಮ ಶರೀರ ಬಿಡ್ತಾನೆ ಈ ಜೀವ. ಹಾಗಾದ್ರೆ ಯಾವಾಗ ಈ ಅಂತರಾತ್ಮ ಜೀವ ತಾನು ಈ ಸ್ಥೂಲ ಹೊರಗಿನ ಶರೀರ ಮತ್ತೆ ಒಳಗಡೆ ಸೂಕ್ಷ್ಮವಾದ ಶರೀರ ಎರಡನ್ನು ಬಿಟ್ಟು ತಾನು ಹೊರಡ್ತಾನೋ, ಅವನಿಗೆ ಏನ್ ಗತಿ, ಬ್ರಹ್ಮಗತಿ, ಅವನೇ ದೇವರಾಗ್ಬಿಡ್ತಾನೆ, ಬ್ರಹ್ಮಗತಿ ಸಿಕ್ತವನಿಗೆ ಅಂತ. ಅಂದ್ರೆ ಬ್ರಹ್ಮನ ಜ್ಞಾನ ಪಡೆಯೋದಲ್ಲ, ಅವನೇ ಬ್ರಹ್ಮನ್ ಆಗ್ಬಿಡೋದು ಅಂತ. ಹೀಗೆ ಅರ್ಥವನ್ನ ಕೆಲವರು ಮಾಡಿದ್ದಾರೆ. ಇದು ಹಾಸ್ಯಾಸ್ಪದ. ಹಿ ಅಂತ ಶಬ್ದ ಹಾಕಿದ್ದಾರೆ, ವಿಂದಂತಿ ಹಿ ಅನ್ನೋದ್ರಿಂದ ಇದನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಯಾಕೆ, ಸ್ಪಷ್ಟವಾಗಿ ಜೀವರಿಗೂ ದೇವರಿಗೂ ವ್ಯತ್ಯಾಸ ಇದೆ, ಭೇದ ಇದೆ, ಇದೆಲ್ಲ ಗೊತ್ತಿದೆ ನಮ್ಗೆ. ಪ್ರತ್ಯಕ್ಷನೇ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಿದೆ ಜೀವ ಬೇರೆ ಪರಮಾತ್ಮ ಬೇರೆ ಅಂತ. ಇಷ್ಟೆಲ್ಲ ಪ್ರಮಾಣದಿಂದ, ಒಂದೇ ಪ್ರತ್ಯಕ್ಷನೂ ಅಷ್ಟೇ ಅಲ್ಲ, ಅನೇಕ ವೇದ ವಾಕ್ಯಗಳು, ಪುರಾಣಗಳು, ಅನುಮಾನಗಳು ಇಷ್ಟೆಲ್ಲ ಇದೆ. ಆದ್ರಿಂದ ಐಕ್ಯವಾದ ಅನುಪಪನ್ನ, ಈ ಎರಡು ಒಂದೇ ಅಂತ ಹೇಳುವಂತಹ ವಾದ ಏನಿದೆಯಲ್ಲ, ಜೀವ ಬ್ರಹ್ಮ ಒಂದೇ ಅಂತ ಹೇಳೋ ವಾದ, ಇದು ಸರಿ ಇಲ್ಲ ಅಂತ. ಇಲ್ಲಿ ಸುಭದ್ರ ಶ್ರವಸೆ ಅನ್ನೋದಕ್ಕೆ ಇಲ್ಲಿ ಒಂದು ಅರ್ಥ ಬರ್ದಿದ್ದಾರೆ. ಹಿಂದೆ ಸುಮಂಗಲ ಕೀರ್ತಯೆ ಅಂತ ಅರ್ಥ ಬರೆದ್ರು. ಅವನ ಕೀರ್ತನೆ ಮಾಡೋದು ತುಂಬಾ ಮಂಗಳ ಅಂತ. ಭದ್ರ ಅಂದ್ರೆ ಮಂಗಳ, ಸುಭದ್ರ ಅಂದ್ರೆ ಇನ್ನು ಸುಭದ್ರತೆ, ಅತಿ ಉತ್ಕೃಷ್ಟವಾದ ಮಂಗಳ ಏನಿದೆ ಅಂಥ ಮಂಗಳ ಸಿಗತ್ತೆ ನಮಗೆ ಅವನನ್ನ ಕೀರ್ತನೆ ಮಾಡ್ತಾ ಇದ್ರೆ. ಇಲ್ಲಿ ಸುಭದ್ರಂ ಶ್ರವಣಂ ಯಸ್ಯ ಸಹ ಅಂತ ಅಂದ್ರೆ, ನಮ್ಮ ಕಿವಿ ಒಳ್ಳೆ ಮಂಗಳ ಸ್ವರೂಪ ಆಗ್ಬಿಡ್ತಂತೆ, ನಮ್ಮ ಕಿವಿನೇ ಮಂಗಳ ಆಗ್ಬಿಡುತ್ತಂತೆ ಕೇಳ್ತಾ ಕೇಳ್ತಾ ಭಗವಂತಂದು, ಅಷ್ಟು ಪವಿತ್ರ ಆಗ್ಬಿಡತ್ತಂತೆ. ಅಂತ ನಮ್ಮ ಕಿವಿಗೆ ಪಾವಿತ್ರ್ಯ ಕೊಡುವಂತ ಶಕ್ತಿ ಇರೋನು ಸುಭದ್ರ ಶ್ರವಸ್ ಅಂತ ಹೀಗೆ ವರ್ಣಿಸ್ತಾರೆ. ಇಂಥ ಸುಭದ್ರ ಶ್ರವಸ್ಸನಿಗೆ ನಮೋ ನಮಃ ಅಂತ. ಇದೊಂದು ಪ್ರಶ್ನೆ ಬರುತ್ತೆ ನಮ್ಗೆ, ಏನಂದ್ರೆ ವ್ಯಾಖ್ಯಾನದಲ್ಲಿ ಬರೆದ್ರು ಏನಂತ, ಪ್ರತ್ಯಕ್ಷ ಕಣ್ಣಿನಿಂದ ಜೀವ ಮತ್ತೆ ದೇವರು ಬೇರೆ ಬೇರೆ ಅಂತ ಗೊತ್ತಿದೆ ಅಂತ. ಯಾವತ್ತೂ ಕೂಡ ಬೇರೆ ಬೇರೆ ಅಂತ ಗೊತ್ತಾಗ್ಬೇಕು ಅಂದ್ರೆ, ಈಗ ನೋಡಿ, ನಾವು ಕೂತಿರ್ತೀವಿ, ನಮ್ ಮುಂದೆ ಇನ್ನೊಬ್ರು ಕೂತಿರ್ತಾರೆ, ನಮ್ ಪಕ್ಕಕ್ಕಿದ್ದಾರೆ, ನಾನು ಇವನು ಬೇರೆ ಅಂತ ಗೊತ್ತಾಗ್ಬಿಡತ್ತೆ ನಮ್ಗೆ. ಯಾಕೆ
ನಮ್ಗೆ ಕಣ್ಣು ಕಾಣಿಸ್ತಾ ಇದಾರಲ್ಲ, ಪಕ್ಕಕ್ಕೊಂದ್ ದೇಹನಾರು ಇದೆಯಲ್ಲ ಕನಿಷ್ಠ ಪಕ್ಷ, ಅದನ್ನ ನೋಡಿ ಆದ್ರೂ ಜೀವ ಕಾಣಿಸ್ದೇ ಇರಬಹುದು. ಇನ್ನೊಬ್ಬ ದೇಹದ ಒಳಗಡೆ ಯಾವ ಜೀವ ಇರ್ತಾನೆ ಅವನು ನಮಗ್ ಕಾಣಿಸ್ದೇ ಇರಬಹುದು, ಆದ್ರೆ ಆ ಜೀವ ತಾನು ಆ ದೇಹದ ಮುಖಾಂತರ ಓಡಾಡ್ತಾ ಇದ್ದಾನೆ. ದೇಹ ಅಂತೂ ಕಣ್ಣು ಕಾಣುತ್ತೆ. ಹಾಗಾದ್ರೆ ನಮ್ಮ ಸುತ್ತಮುತ್ತಲಿರೋ ಜನರಿಗೂ ನಮಗೂ ಭೇದ ಇದೆ, ಅದು ನಮ್ಮ ಕಣ್ಣಿಂದ ಕಾಣ್ತಾ ಇದೆ. ಹಾಗಾದ್ರೆ ಏನಾಯ್ತು, ಎರಡು ವಸ್ತುಗಳಲ್ಲಿ ಭೇದ ಇದೆ ಅಂತ ಹೇಳ್ಬೇಕು ಅಂದ್ರೆ ಆ ಎರಡು ವಸ್ತುಗಳಿಗೆ ಎರಡು ವಸ್ತುಗಳ ಪ್ರತ್ಯಕ್ಷ ಇರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅವನು ಕಣ್ಣಿನಿಂದ ನೋಡಿರ್ಬೇಕು, ಎರಡರ ಜ್ಞಾನ ಇರ್ಬೇಕು. ಎರಡರ ಜ್ಞಾನ ಇದ್ದಾಗ ಮಾತ್ರ ಆ ಎರಡು ವಸ್ತುಗಳಲ್ಲಿ ಭೇದ ಜ್ಞಾನನು ಬರುತ್ತೆ. ಒಂದೇ ವಸ್ತು ಗೊತ್ತಿದೆ ಇನ್ನೊಂದು ಗೊತ್ತಿರಲ್ಲ ಅಂದ್ರೆ ಅದು ಇದಕ್ಕಿಂತ ಬೇರೆ ಅಂತ ಹೆಂಗ್ ಗೊತ್ತಾಗೋದು? ಎರಡು ಪುಸ್ತಕ ನೋಡಿದ್ರೆ ಈ ಪುಸ್ತಕ ಬೇರೆ ಆ ಪುಸ್ತಕ ಬೇರೆ ಅಂತ ಹೇಳ್ಬೋದು. ಒಂದ್ ಪುಸ್ತಕ ನೋಡ್ಲೇ ಇಲ್ಲ, ಇರೋದೇ ಒಂದ್ ಪುಸ್ತಕ, ಇಲ್ಲ ಇನ್ನೊಂದ್ ಪುಸ್ತಕ ಅಲ್ಲ ಇದು ಅಂತ ಹೆಂಗ್ ಹೇಳೋದು? ಅದ್ ಸಾಧ್ಯ ಇಲ್ವಲ್ಲ. ಆದ್ರಿಂದ ಕಾಣುವ ವ್ಯಕ್ತಿಗಳಲ್ಲಿ ಭೇದ ಹೇಳ್ಬೇಕು ಅಂದ್ರೆ ಇಬ್ರು ಕಾಣ್ಬೇಕಲ್ವ ಅಂತ ಪ್ರಶ್ನೆ. ಸರ್, ಇದರಿಂದ ಏನಾಯ್ತು? ಈಗ ಸದ್ಯಕ್ಕೆ ಭಗವಂತ ಅಂತೂ ಕಣ್ಣಕ್ ಕಾಣಲ್ಲ, ಅವನ ದೇಹನೂ ಕಾಣಲ್ಲ. ಅವನ ದೇಹ ಅವನು ಬೇರೆ ಇಲ್ಲ ವಸ್ತುತಃ. ಅದು ನಮ್ ತರ ಅಂತ ಯೋಚಿಸಿದ್ರು ದೇವರಂತೂ ಕಣ್ಣಕ್ ಕಾಣಿಸಲ್ಲ. ಹಾಗಾದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ದೇವರು ಕಣ್ಣಿಗೆ ಕಾಣಲ್ಲ ಅಂದ್ಮೇಲೆ ಆ ದೇವರು ನಾನು ಒಂದೇ ಅಲ್ಲ ಅಂತ ನಾವ್ ಹೆಂಗ್ ತಿಳ್ಕೊಳ್ಳಿಕ್ ಸಾಧ್ಯ? ಇದು ತಪ್ಪಲ್ವಾ? ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ವ್ಯಾಸರಾಜರು ಉದಾಹರಣೆ ಕೊಟ್ಟಿದ್ದಾರೆ. ಭೇದೋಜ್ಜೀವನ ಅಂತ ಗ್ರಂಥ, ಭೇದೋಜ್ಜೀವನ ಅಂತ ವ್ಯಾಸರಾಜರ ಗ್ರಂಥ. ಆ ಗ್ರಂಥದಲ್ಲಿ ಅವರು ಈ ತರ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಈ ಭಾಗವತದ ಈ ವ್ಯಾಖ್ಯಾನ ಟಿಪ್ಪಣಿಯ ಮಾತನ್ನು ಗಮನಿಸಿದಾಗ ಅದು ಹೇಗ್ ಸಾಧ್ಯ? ಪ್ರತ್ಯಕ್ಷದಿಂದ ದೇವರೇ ಕಾಣಲ್ಲ, ಕಾಣದೇ ಇರೋ ದೇವರ ಭೇದ ಇವ್ನ್ ಹೆಂಗ್ ಗೊತ್ತಾಯ್ತು ಅಂತ ಅನ್ನಿಸ್ಬೋದು. ಆದ್ರೆ ಅದಕ್ಕೆಲ್ಲ ನಮ್ಗಿದ್ದ ಸುಧಾದಲ್ಲೂ ಒಂದು ಸಂದರ್ಭದಲ್ಲಿ ಉತ್ತರ ಬಂದಿದೆ. ಉಪಮಾಧಿಕರಣದ ಪಾಠದಲ್ಲಿ ಬಂದಿದೆ ಉತ್ತರ. ಇನ್ನೊಂದು ವ್ಯಾಸರಾಜರು ಕೊಡುವಂತಹ ಉದಾಹರಣೆ, ನಾಹಂ ಪಿಶಾಚಃ ಪಿಶಾಚಃ ಸ್ತಂಭೋನ ಅಂತೆಲ್ಲ ಒಂದು ಜ್ಞಾನ ಬರತ್ ನಮ್ಗೆ. ನೀವು ಪಿಶಾಚನ, ನೀವು ಪಿಶಾಚಿಗಳ ಅಂತ ಕೇಳಿದ್ರೆ ಎಲ್ರು ಏನಂತಾರೆ? ಇಲ್ಲ ಇಲ್ಲ, ನಾನ್ ಪಿಶಾಚಿ ಅಲ್ಲ, ನಾನ್ ಯಾಕೆ ಪಿಶಾಚಿ ಅಂತಾರೆ. ಹಾಗಾದ್ರೆ ನಾನು ಪಿಶಾಚಿ ಅಲ್ಲ ಅಂತ ಜ್ಞಾನ ಬಂತು. ಅಂದ್ರೆ ಪಿಶಾಚಿಯ ಭೇದ ನನ್ನಲ್ಲಿದೆ, ನನಗ್ ಗೊತ್ತದು. ಮತ್ತೆ ಪಿಶಾಚ ಸ್ತಂಭವನ, ಒಂದು ಕಂಬ ಇಟ್ಟಿದ್ರು, ಇದು ಪಿಶಾಚಿನ ಅಲ್ಲ ಅಂತ ನಮಗ್ ಜ್ಞಾನ ಬಂತು. ಪಿಶಾಚಿ ಕಣ್ಣಕ್ ಕಾಣಿಸತ್ತಾ? ಯಾರ್ಯಾರು ಕಾಣಿಸ್ಬೋದು, ಅದೆಲ್ಲ ಇರ್ಲಿ. ಈಗ ಯಾರಿಗೆ ಕಾಣಿಸಿಲ್ವೋ ಅವ್ರಿಗೆ. ಹಾಗಾದ್ರೆ ನಮಗಂತ ಏನ್ ಕಂಡಿಲ್ಲ ಪಿಶಾಚಿ. ಅಂಥ ಪಿಶಾಚಿ ನಾನಲ್ಲ, ಅಂಥ ಪಿಶಾಚಿ ಈ ಸ್ತಂಭ ಅಲ್ಲ ಅಂತ ಹೀಗ್ ನಾವೇ ವ್ಯವಹಾರ ಮಾಡ್ಕೊಳ್ಬೇಕು. ಹಾಗ್ ಮಾಡ್ತೀವಿ ನಾವು. ಆದ್ರೆ ಪಿಶಾಚದ ಪ್ರತ್ಯಕ್ಷ ಇಲ್ಲ, ನಮ್ಮ ಕಣ್ಣಿನಿಂದ ಅದರ ಜ್ಞಾನನೇ ಬಂದಿಲ್ಲ. ಬರ್ದೇ ಹೋದ್ರೂ ಕೂಡ ನಾವು ಆ ಪಿಶಾಚದ ಭೇದವನ್ನ ಮತ್ತೊಂದು ಕಡೆ ನಾವು ಹೇಳ್ತೀವಿ. ಹಾಗಾದ್ರೆ ಹೇಗೆ ಕಾಣಿಸ್ದೇ ಇರೋ ಪಿಶಾಚಿಯ ಭೇದ ನಿಮಗೆ ಗೊತ್ತಾಗತ್ತೆ ಅಂದ್ಮೇಲೆ ಸರ್ವಜ್ಞನಾದ ಪರಮಾತ್ಮ, ಸರ್ವಜ್ಞ ಎಲ್ಲ ತಿಳ್ಕೊಂಡಿರೋ ಪರಮಾತ್ಮ, ನನಗೆ ಏನೂ ಜ್ಞಾನ ಇಲ್ದೇ ಇರೋ ಅಲ್ಪಜ್ಞನಾದ ನಾನು ಆ ಸರ್ವಜ್ಞನಾದ ಪರಮಾತ್ಮನಿಗಿಂತ ಬೇರೆ ಅಂತ ನಮಗೆ ಭೇದ ಜ್ಞಾನ ಬಂದಿರಲ್ವಾ? ಖಂಡಿತ ಇದ್ದೇ ಇರುತ್ತೆ ಅಂತ. ಹೀಗೆ ಆ ಮಾತಿನ ಅಭಿಪ್ರಾಯವನ್ನ ಇಲ್ಲಿ ವರ್ಣಿಸಿ ಇನ್ನು ಮುಂದಕ್ಕೆ ಹೋಗೋಣ. ಇನ್ನು ಮತ್ತೆ ಬಿಡಲ್ಲ ಇವ್ರೇನ್ ಮಾಡ್ತಾರೆ ಅಂದ್ರೆ, ಸುಭದ್ರ ಶ್ರವಸೆ ನಮೋ ನಮಃ ಮತ್ತೆ ಹೇಳ್ತಾರೆ ನೋಡಿ ಯಾರು ಶುಕಾಚಾರ್ಯರು. ಅಂದ್ರೆ ಎಷ್ಟು ಒಂದು ಕೆಲಸ ಸತ್ಕರ್ಮ ನಡೀಬೇಕು ಅಂದ್ರೆ ಮೊದಲು ಎಷ್ಟು ಮಂಗಳಾಚರಣೆ. ಅದಕ್ಕೆ ಕೆಲವರು ಪ್ರವಚನ ಪಾಠ ಎಲ್ಲ ಹೇಳ್ಬೇಕು, ಒಂದು 7-8 ಮಂಗಳಾಚರಣೆ ಆಗತ್ತೆ, ಕೆಲವು 15 ಆಗತ್ತೆ. ಮಂಗಳಾಚರಣೆ ಮಾಡೋ ಉದ್ದೇಶ ಏನು ಅಂದ್ರೆ ಆ ಸತ್ಕರ್ಮ ನಡಿಬೇಕಲ್ಲ ಪೂರ್ತಿಯಾಗಿ, ನಿರ್ವಿಘ್ನವಾಗಿ ಆಗ್ಬೇಕು. ಎಷ್ಟು ವಿಘ್ನಗಳಿದೆಯೋ ಗೊತ್ತಿಲ್ಲ, ಆ ವಿಘ್ನಗಳ ಪರಿಹಾರ ಆಗಬೇಕು. ಆ ದೃಷ್ಟಿಯಿಂದಲೂ ಮಾಡ್ತಾ ಇರ್ತಾರೆ. ಇಲ್ಲಿ ಮುಂದುವರಿಸ್ತಾರೆ, ಅದು ಭಾಗವತ ಎಷ್ಟು ದೊಡ್ಡದು. ಇಷ್ಟು ದೊಡ್ಡ ಭಾಗವತಕ್ಕೆ ಇವರು ಇಷ್ಟು ಮಂಗಳಾಚರಣೆ ಮಾಡಿದ್ದಾರೆ. 13 ಪದ್ಯ ಹೇಳ್ತಾರೆ. ಇನ್ನು ಈಗ ನಾವೊಂದ್ 2-3 ಪದ್ಯ ಆಗಿದೆ ಅಷ್ಟೇ. ಇನ್ನು ಮುಂದಿನ ಈ ಪದ್ಯದಲ್ಲಿ ಮತ್ತೆ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ ಅಂತ ಅದೇ ಶಬ್ದ ಹಾಕ್ತಾರೆ. ಆ ಸುಭದ್ರ ಶ್ರವಸ್ಸು ಅಂತ ದೇವರ ಹೆಸರಿದೆಯಲ್ಲ, ತುಂಬಾ ಪವಿತ್ರ ಹೆಸರು. ಅದನ್ನ ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. 17ನೆಯ ಶ್ಲೋಕ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೆ ನಮೋ ನಮಃ.
ಇದೆಲ್ಲ ಪ್ರತಿ ದಿವಸ ಪಾರಾಯಣ ಮಾಡ್ಬೇಕಾದ ಶ್ಲೋಕಗಳು, ಶುಕಾಚಾರ್ಯರಿಂದ ಬಂದ ಅಪರೂಪದ ಶ್ಲೋಕ. ಇದು ಹೇಳೋದು ಏನಂದ್ರೆ, ನಿಮ್ಗೆ ಕ್ಷೇಮ ಆಗ್ಬೇಕ ಜೀವನದಲ್ಲಿ, ಅದ್ ಯಾರೇ ಆಗ್ಲಿ, ಅವ್ನ್ ತಪಸ್ ಮಾಡೋನಾಗ್ಲಿ, ತಪಸ್ವಿನಃ, ಅದ್ ಯಾವ್ದೇ ತರ ತಪಸ್ಸಾಗ್ಲಿ, ತಮ್ಮ ತಮ್ಮ ಕಾರ್ಯದಲ್ಲ ಒಬ್ಬೊಬ್ರು ತಾವು ಅನೇಕ ರೀತಿ ತಪಸ್ ಮಾಡೋರು ಇರ್ತಾರೆ. ಕೆಲವರಿಗೆ ಅತಿಥಿ ಪೂಜೆ, ಪ್ರತಿ ದಿವಸ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಹಾಕ್ಲೇಬೇಕು, ಅದು ವಿಧಾನ. ಏಕಾದಶಿ ಎಲ್ಲ ಕೆಲವು ದಿವಸ ಬಿಟ್ಟು ಆ ತರ ಒಂದು ವಿಧಾನವನ್ನು ಇಟ್ಕೊಂಡಿರ್ತಾರೆ, ಪ್ರತಿ ದಿವಸ ಆಗ್ಲೇಬೇಕು ಅವ್ರ ಮನೆಯಲ್ಲಿ. ಅದು ದೊಡ್ಡ ತಪಸ್ಸು. ಈ ತಪಸ್ಸನ್ನ ಆಚರಿಸೋರು ಕೂಡ ಒಂದ್ ಕೆಲಸ ಮಾಡ್ಲೇಬೇಕು. ಅವ್ರಿಗೆ ಕ್ಷೇಮ ಆಗ್ಬೇಕು ಅಂದ್ರೆ, ಒಳ್ಳೆ ಕ್ಷೇಮ ಸಿಗಬೇಕು ಅಂದ್ರೆ ಅವ್ರ ಒಂದ್ ಕೆಲಸ ಮಾಡ್ಬೇಕು. ಅದೇನು ಅಂತ ಮುಂದೆ ಹೇಳ್ತಾರೆ. ಇನ್ನು ದಾನ ಪರಹ, ನಮ್ಗೆ ದಾನ ಮಾಡೋದು ನಮ್ಮ ವ್ರತ, ತಪಸ್ತರ ದಾನ. ಯಾರು ಏನೇ ಕೇಳೋದು ನಾವು ಕೈಯಿಂದ ಕೊಡದೇ ಇರಲ್ಲ. ನನ್ ಕೈಲಿ ಏನಿರುತ್ತೋ ಎಷ್ಟು ಶಕ್ತಿನೋ ಅದಕ್ಕೆ ಕೊಟ್ಟೇ ಕೊಡ್ತೀನಿ ಅಂತ ದಾನ ವ್ರತ. ದಾನ ಪರಹ, ತುಂಬಾ ದಾನ ಮಾಡ್ಬೇಕು ಅಂತ ಮನಸ್ಸಿಗಿರುತ್ತೆ ಕೆಲವರಿಗೆ. ಆ ದಾನವನ್ನೇ ಜೀವನದ ಮುಖ್ಯ ವ್ರತ ಅಂತ ಇಟ್ಕೊಂಡಿರ್ತಾರೆ ಕೆಲವರು. ಕೆಲವರು ತಪಸ್ಸು ಅಂದ್ರೆ ವ್ರತ, ಏಕಾದಶಿ ವ್ರತ ಬಿಡೋದೇ ಇಲ್ಲ, ಏನ್ ಬೇಕಾದ್ರೆ ಏಕಾದಶಿ ಮಾತ್ರ ಬಿಡಲ್ಲ. ಹೀಗೆ ಒಬ್ಬೊಬ್ಬರು ಒಂದೊಂದು ವ್ರತ, ಒಂದೊಂದು ದಾನ ಇಟ್ಕೊಂಡಿರ್ತಾರೆ. ಕೆಲವು ಯಶಸ್ವಿನಃ, ಇನ್ನು ನಾವೇನ್ ಕೈ ಹಾಕಿದ್ರು ಯಶಸ್ಸು ಖಂಡಿತ. ಹಾಗೆ ಕೆಲವರು ಇರ್ತಾರೆ, ಕೈ ಹಾಕಿದ ಕೆಲಸ ಏನಿದೆ ಅದು ಖಂಡಿತ ಯಶಸ್ಸು ಸಿಗತ್ತೆ ಅಂತ ಯಶಸ್ಸು ಪಡೆದವ್ರು ಯಾರಿರ್ತಾರೆ, ಕೀರ್ತಿನ ಪಡೆದವರು ಅವರಾಗ್ಲಿ. ಇನ್ನು ಮನಸ್ವಿನಃ, ನಮ್ಮ ಮನಸ್ಸು ನಮ್ಮ ಹತೋಟಿಲಿದೆ ಅಂತ ಯಾರಿಗೆ ಅನ್ಸೆ ಹಾಗೆ ಇರ್ತಾರಲ್ಲ ಮನಸ್ವಿಗಳು, ಅಂದ್ರೆ ಮನಸ್ಸನ್ನ ಹತೋಟಿಲಿ ಇಟ್ಕೊಂಡಿರೋರು. ಇನ್ನು ಮಂತ್ರವಿಧ, ಚೆನ್ನಾಗಿ ಮಂತ್ರ ರಹಸ್ಯ ತಿಳ್ಕೊಂಡಿರ್ತಾರೆ. ಗಾಯತ್ರಿ ಮಂತ್ರದ ರಹಸ್ಯ, ಈ ಮಂತ್ರ ಜಪ ಅನುಷ್ಠಾನ ಜಾಸ್ತಿ, ಸಿಕ್ಕಾಬಟ್ಟೆ ಅನುಷ್ಠಾನ, ಮಂತ್ರ ಸಿದ್ಧಿ ಆಗೋಗಿರತ್ತೆ, ಆ ತರ ಇರ್ತಾರೆ. ಅಂತ ಮಂತ್ರ ವಿಧ, ಚೆನ್ನಾಗಿ ಮಂತ್ರವನ್ನ ತಿಳಿದುಕೊಂಡವರು. ಇನ್ನು ಸುಮಂಗಲಾಹ, ಈ ಸುಮಂಗಲಾಹ ಅನ್ನೋ ಶಬ್ದಕ್ಕೆ ಯಾವಾಗಲೂ ಮಂಗಳ ಕಾರ್ಯವನ್ನ ಮಾಡ್ತಾ ಇರೋರು ಅಂತ ಒಂದರ್ಥ. ಮತ್ತೊಂದು ಇಲ್ಲಿ ಸದಾಚಾರ ಅಂತ ಒಂದು ಅರ್ಥ ಬರೆದಿದ್ದಾರೆ, ಮಂಗಳವಾದ ಕೆಲಸ ಮಾಡೋರು ಅಂತ. ಆದ್ರೆ ಇದೆಲ್ಲ ಮಂಗಳ ಕೆಲಸನೇ ತಾನೆ. ಹಿಂದೆ ಹೇಳಿದ ತಪಸ್ಸು, ದಾನ, ಯಶಸ್ಸು, ಮನಸ್ಸು ಎಲ್ಲ ಅದೇ ತಾನೆ. ಮತ್ತೆ ಸುಮಂಗಲ ಅನ್ನೋದಕ್ಕೆ ಏನರ್ಥ? ಸುಮಂಗಲ ಅಂದ್ರೆ ಮಂಗಳ ಬೇಕು ಅಂತ ಬಯಕೆ, ನನಗ್ ಮಂಗಳ ಆಗ್ಬೇಕು, ನನಗ್ ಒಳ್ಳೇದಾಗ್ಬೇಕು ಅಂತ ಬಯಕೆ ಇರೋರು. ಹಾಗಾದ್ರೆ ಎಲ್ರೂ ಬಂದ್ಬಿಟ್ರಲ್ಲಿ. ಸುಮಂಗಲ ಅಂದ್ರೆ ನನಗೆ ಒಳ್ಳೇದಾಗ್ಬೇಕು ಅಂತ ಯಾರು ಬಯಸಲ್ಲ? ಎಲ್ರೂ ಬಯಸ್ತಾ ಇದ್ದಾರೆ. ಅವರವರ ಯೋಗ್ಯತೆಗೆ ನನ್ಗೆ ಈ ಫಲ ಬೇಕು, ಅದು ಬೇಕು, ಇದು ಬೇಕು ಅಂತ ಯಾರ್ಯಾರು ಬಯಸ್ತಾ ಇದ್ದಾರೆ ಅವರೆಲ್ಲ ಸುಮಂಗಲರೇ. ಅದರಲ್ಲೂ ತುಂಬಾ ಮಂಗಳಾನಾಂ ಮಂಗಳಂ, ತುಂಬಾ ಮಂಗಲಕ್ಕಿಂತ ಮಂಗಳ ಯಾವುದು? ಭಗವಂತ. ದೇವರನ್ನು ಬಯಸೋರು ಯಾರಿರ್ತಾರೆ, ಅಥವಾ ಮೋಕ್ಷ ಬೇಕು ಅಂತ ಯಾರು ಬಯಸೋರು ಇರ್ತಾರೆ, ಇಂಥವ್ರು. ಹಾಗಾದ್ರೆ ಇಷ್ಟು ಜನ ತಪಸ್ವಿನೋ, ದಾನಪರ, ಯಶಸ್ವಿನೋ ಮೂರಾಯ್ತು, ಮನಸ್ವಿನೋ, ಮಂತ್ರವಿಧಸ್ಸು ಮಂಗಲಾಹ 6 ಜನ, 6 ವ್ಯಕ್ತಿಗಳೇನಿದ್ದಾರೆ ಇವರಿಗೆಲ್ಲ ಕ್ಷೇಮ ಆಗ್ಬೇಕಾ? ಕ್ಷೇಮ, ಕ್ಷೇಮ ಅಂದ್ರೆ ಇದಕ್ಕೆ ಬೇರೆ ಅರ್ಥವನ್ನ ಹೇಳಿದ್ದಾರೆ. ಕ್ಷೇಮ ಅನ್ನೋದಕ್ಕಿಲ್ಲಿ ವಸ್ತುತಃ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಯೋಗಕ್ಷೇಮಂ ವಹಾಮ್ಯಂ ಅಂತ ಭಗವಂತ ಏನ್ ಹೇಳ್ತಾನೆ. ಆ ಯೋಗ ಅಂದ್ರೆ ಕ್ಷೇಮ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಯೋಗ ಅಂದ್ರೆ ನಮ್ಗಿನ್ನೂ ಸಿಕ್ಕಿಲ್ಲ, ಅದು ಸಿಗಬೇಕಾಗಿದೆ. ಆ ರೀತಿ ಭಗವಂತ ನಮ್ಗೆ ಯೋಗ ಕೊಡ್ಲಿ ಅಂತ ಅದಕ್ಕೆ ಬೇಡೋದು. ನಮ್ಗೆ ಅಂತಹ ಯೋಗ ಬೇಕು. ಯಾಕೆ? ಅಪ್ರಾಪ್ತಸ್ಯ ಪ್ರಾಪ್ತಿ, ನಮಗ್ ಸಿಕ್ಕಿಲ್ಲ, ಅದು ಸಿಗ್ಬೇಕು. ಕ್ಷೇಮ ಅಂದ್ರೇನು? ಕೊಟ್ಟಿದ್ದಾನೆ ದೇವರು, ಅದ್ರ ರಕ್ಷಣೆ ಮಾಡ್ಬೇಕಲ್ಲ, ಅದು ಕ್ಷೇಮ. ಹಾಗಾದ್ರೆ ತಪಸ್ ಕೊಟ್ಟಿದ್ದಾನೆ ಮಾಡ್ಲಿಕ್ಕೆ, ದಾನ ಆಯ್ತು, ಯಶಸ್ಸಾಯ್ತು, ಮನಸ್ವಿನಃ ಮಂತ್ರ ಗೊತ್ತಿದೆ, ಮಂಗಳವನ್ ಬಯಸ್ತಾರೆ, ಎಲ್ಲ ಸದ್ಬುದ್ಧಿ ಇದೆ, ಸದ್ವ್ರತಾಚರಣೆ ಎಲ್ಲ ಮಾಡಿದ್ದಾರೆ, ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಕ್ಷೇಮ ಬೇಕು, ಅದನ್ನ ಮುಂದುವರಿಸ್ಕೊಳ್ಳೋದು ಇಲ್ಲ, ಅದನ್ನ ನೆಮ್ಮದಿ ಬೇಕು. ನಿಜವಾದ ನೆಮ್ಮದಿ ಅಂದ್ರೆ ಏನು? ದೇವರ ಅಪರೋಕ್ಷ ಜ್ಞಾನ, ದೇವರ ನೋಡೋದೇ ನೆಮ್ಮದಿ ಇರುತ್ತೆ. ಅಂತ ಜ್ಞಾನ ಮತ್ತೆ ಮೋಕ್ಷ ಇದೇ ಮುಖ್ಯ. ಸರಿ, ಈ ಕ್ಷೇಮ ಎಲ್ಲ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಕ್ಷೇಮ ಸಿಗಬೇಕು ಅಂದ್ರೆ ಅವ್ರು ಒಂದೇ ಒಂದು ಕೆಲಸ ಮಾಡ್ಬೇಕು. ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ, ಅರ್ಪಣ ಭಾವ, ಕೃಷ್ಣಾರ್ಪಣ ಅಂತ ಹೇಳ್ತೀವಲ್ಲ ಅದು. ಅರ್ಪಣ ಮನೋಭಾವ ಇರ್ಬೇಕಂತೆ. ಯಾವುದೇ ಕೆಲಸ, ಸತ್ಕರ್ಮ, ಅವರು ದಾನ, ಯಶಸ್ಸು, ಮನ ಏನ್ ಬೇಕಾದ್ರೆ ಇರ್ಲಿ, ಅದು ಎಲ್ಲದರಲ್ಲೂ ಪ್ರತಿ ಕ್ಷಣ ಕ್ಷಣ ಅರ್ಪಣ ಮನೋಭಾವ. ನಾವೇನ್ ಮಾಡಿದ್ರು ಅದು ದೇವ್ರಿಗೆ ಸೇರ್ಲಿ, ದೇವ್ರಿಗೆ ಸೇರ್ಲಿ ಅಂತ ಶುದ್ಧ ಮನಸ್ಸಿನಿಂದ ಯಾರು ಈ ಇಷ್ಟು ಜನ ತಾವು ಮಾಡ್ತಾ ಇರ್ತಾರೆ, ಆ ಅರ್ಪಣೆ ಮಾಡಿದ್ರೆ ಅವ್ರಿಗೆ ಕ್ಷೇಮ, ಇಲ್ಲ ಅಂದ್ರೆ ಅವ್ರಿಗೆ ಕ್ಷೇಮ ಸಿಗಲ್ಲ. ಅದನ್ನ ಕ್ಷೇಮಂನ ವಿಂದಂತಿ, ಯಾರಿಗೆ ಅರ್ಪಣೆ ಮಾಡದೇ ಇದ್ರೆ ಇಂಥ ವ್ಯಕ್ತಿಗಳಿಗೆ ಕ್ಷೇಮ ಸಿಗೋದಿಲ್ವೋ ಅಂಥ ಸುಭದ್ರ ಶ್ರವಸೇ ನಮೋ ನಮಃ, ಅಂಥ ಮಂಗಳ ಕೀರ್ತಿ ಇರುವಂತಹ ದೇವರಿಗೆ ನಮೋ ನಮಃ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಮರ್ಪಣಾ ಮನೋಭಾವದ ಬಗ್ಗೆ ಬರ್ತಾ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಸಮರ್ಪಣೆ ಅಂದ್ರೆ ಹೇಗ್ ಮಾಡೋದು? ನಾವು ಶ್ಲೋಕ ಹೇಳ್ತಾ ಇರ್ತೀವಿ, ಆದ್ರೆ
ಯಾವುದೇ ಸಂದರ್ಭದಲ್ಲಿ ಮರೆಯೋ ಹಾಗಿಲ್ಲ ಅಂತ ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಹೀಗ ಮುಂದುವರ್ಕೊಂಡು ಹೋಗತ್ ನಾಹಂಕರ್ತ ಹರಿಃ ಕರ್ತ. ನಾನು ಮುಖ್ಯವಾಗಿ ಕರ್ತೃತ್ವ ನನ್ನಲ್ಲಿಲ್ಲ, ನಾನ್ ಮಾಡಿದ್ದು ಅಂತ ಅಲ್ಲ, ದೇವ್ರು ಮಾಡಿಸಿದ್ದಷ್ಟೇ. ಎಲ್ಲ ಅವನ ಪೂಜೆನೆ, ಪ್ರತಿಯೊಂದು ಸತ್ಕರ್ಮ ಅದೆಲ್ಲ ಅವನ ಪೂಜೆನೆ. ಆದ್ರೂ ತಥಾಪಿ ಮತ್ಕೃತ ಪೂಜಾ, ನಾನ್ ಮಾಡ್ದೆ ನಮ್ಗೆ ಅನ್ನಿಸ್ತಾ ಇದೆಯಲ್ಲ ಆ ಭಾವನೆ, ಆ ದೇವರೇ ತರಿಸ್ತಾ ಇದ್ದಾನೆ ಅಷ್ಟೇ. ಅವನ ಪ್ರಸಾದದಿಂದ ಅವನ ಅನುಗ್ರಹದಿಂದ ಮಾಡಿದ್ದಷ್ಟೇ ಹೊರತು ನಿಜವಾಗಿ ನಮ್ದು ಅಂತ ಏನಿಲ್ಲ. ಈ ತರ ಇದ್ದು ಪ್ರತಿಯೊಂದು ತಪಸ್ಸು, ದಾನ, ಯಶಸ್ಸು, ಮನಸ್ವಿನಃ ಮಂತ ಸಹಸ್ಯ ಮಂಗಳ ಏನೇನ್ ಮಾಡ್ತೇವೆ ಎಲ್ಲ ಅದೇನ ದೇವರ ಪ್ರಸಾದ, ದೇವರಿಗೆ ಅರ್ಪಣೆ ಅಂತ ಈ ಭಾವನೆಯಿಂದ ಮಾಡಿದಾಗ ನಮಗೆ ಕ್ಷೇಮ ಖಂಡಿತ ಅಂತ. ಆ ಕ್ಷೇಮ ಪ್ರಾಪ್ತಿ ಹೇಗೆ ಅನ್ನೋದಕ್ಕೆ ಒಂದು ವಿವರಣೆಯನ್ನು ಕೊಟ್ರು. ಇಷ್ಟಾದ್ಮೇಲೆ ಈ ಸುಭದ್ರ ಶ್ರವಸೆ ಅನ್ನೋ ಈ ಭಗವಂತನ ನಾಮ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಈ ಭಗವಂತನ ನಾಮ ಒಂದು ಸಲಿ ಹೇಳಿದ್ರೆ ಒಂದ್ಸಲಿ ಸ್ಮರಣೆ ಮಾಡ್ಕೊಂಡ್ರೆ ಸಾಲಲ್ವಂತೆ. ಮತ್ತೆ ಮತ್ತೆ ಆವೃತ್ತಿ ಇರ್ಬೇಕಂತೆ. ಆ ಮತ್ತೆ ಮತ್ತೆ ಅನ್ನೋ ಆವೃತ್ತಿ ಏನಿರತ್ತಲ್ಲ, ಆವೃತ್ತಿ ಮಾಡಿದ್ರೆ ದೇವರು ಬೇಗ ನಮ್ಗೆ ಶ್ರೇಯಸ್ಸನ್ನ ಕೊಡ್ತಾನೆ ಅನ್ನೋ ಸೂಚನೆಯನ್ನ ಮಾಡ್ಲಿಕ್ಕೋಸ್ಕರ ಶುಕಾಚಾರ್ಯರು 3 ಶ್ಲೋಕಗಳಲ್ಲಿ ಈ ಸುಭದ್ರ ಶ್ರವಸೆ ಅಂತ ಆ ಶಬ್ದವನ್ನ ಪುನಃ ಹೇಳಿ ಅಂತ ಭಗವಂತನಿಗೆ ನಮಸ್ಕಾರ ಅಂತ ಅರ್ಪಣೆ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಇದು ಹೇಳಲ್ಲ, ಇನ್ನೊಂದು ಶಬ್ದಕ್ಕೆ ಬರ್ತಾರೆ. ಈಗ 18ನೇ ಶ್ಲೋಕದಲ್ಲಿ ಅಲ್ಲಿ ಆ ಶ್ಲೋಕದ ಕೊನೆಗೆ ನೋಡ್ಬೋದು, ತಸ್ಮೈ ಪ್ರಭವಿಷ್ಣವೇ ನಮಃ. ಪ್ರಭವಿಷ್ಣು ಅಂತ ದೇವರ ಹೆಸರು ಇನ್ನೊಂದು. ಆ ಪ್ರಭವಿಷ್ಣುವಿಗೆ ನಮಸ್ಕಾರ ಅಂತ ಶುಕಾಚಾರ್ಯರು ಮುಂದಕ್ಕೆ ಹೇಳ್ತಾರೆ. ಅದು ಯಾರ್ಯಾರನ್ನ ಉದ್ಧಾರ ಮಾಡ್ತಾನೆ ದೇವರು ಅಂತ ಒಂದು ಪಟ್ಟಿ ಲಿಸ್ಟ್ ಮಾಡ್ತಾರೆ. ಈ ಒಂದೊಂದು ಶಬ್ದಕ್ಕೆ ಅರ್ಥ ಹೇಳೋದು ತುಂಬಾ ಕಷ್ಟ ಇದೆ ಭಾಗವತದ ಈ ಒಂದೊಂದು ಶಬ್ದಕ್ಕೆ. ಅದಕ್ಕೆ ಟಿಪ್ಪಣಿಕಾರರು ಸೊಗಸಾಗಿ ವಿವರಣೆ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಎಂಥವ್ರಿಗಾದ್ರೂ ದೇವರ ಅನುಗ್ರಹ ಮಾಡ್ತಾನೆ ಅಂತ ಅನ್ನೋ ದೃಷ್ಟಿಯಲ್ಲಿ ಈ ಶ್ಲೋಕ ಮುಂದಕ್ಕೆ ಹೊರಡುತ್ತೆ. ಎಂತೆಂಥವ್ರಿಗೆ ಅಲ್ಲಿ ಹೇಳ್ತಾರೆ, ಕಿರಾತ, ಹೂಣ, ಅದು ಇದೆಲ್ಲ ಶಬ್ದಗಳು ಹೇಳ್ತಾ ಬರ್ತಾರೆ. ಏನಿದು ಕಿರಾತ, ಹೂಣ, ಏನಿದಕ್ಕೆ ಅರ್ಥ ಗೊತ್ತೇ ಆಗಲ್ಲ. ಆ ಶಬ್ದಗಳು ಕಿರಾತ ಅನ್ನೋದಕ್ಕೊಂದು ಗೊತ್ತಾಗ್ಬೋದೋ ಏನೋ, ಆದ್ರೆ ಕಿರಾತ ಅಂದ್ರೆ ನಿಜವಾಗಿ ಯಾರು, ಇನ್ನು ಹೂಣ ಅಂದ್ರೆ ಏನು, ವೈದೇಹಕ, ಆಂಧ್ರ ಅಂತ ಹೀಗೆ ಒಂದೊಂದೇ ಶಬ್ದಗಳನ್ನ ಹೇಳ್ತಾ ಬರ್ತಾರೆ. ಅಲ್ಲಿ ಎಂಥವರೆಗೂ ದೇವರು ಬಿಡೋದಿಲ್ಲ, ಅನುಗ್ರಹ ಮಾಡ್ತಾನೆ. ದೇವರನ್ನ ಹಿಡ್ಕೊಂಡಿದ್ದಾರೆ, ಅವನ್ ದೇವರ ಆರಾಧನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಎಂಥವನೇ ಆಗ್ಲಿ ನಿಕೃಷ್ಟ ವ್ಯಕ್ತಿ ಅಂತ ಅನ್ನಿಸ್ಬೋದು, ಆದ ಅಂಥವನಿಗೂ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನೋದನ್ನ ಮುಂದೆ ಶುಕಾಚಾರ್ಯರು ತಾವು ಹೇಳ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಕೃಷ್ಣ ಅರ್ಪಣ. ನಮಸ್ಕಾರ. ಶ್ಲೋಕ 16ನೇ ಶ್ಲೋಕ ಇದು ಸರ್, ಸ್ವಲ್ಪ ಹೇಳ್ತೀರಾ? 2ನೇ ಲೈನು ಯಾವ್ದು 16ನೇ ಶ್ಲೋಕ. ಒಂದ್ ನಿಮಿಷ. ಹಿಂದಂತಿ ಹಿ ಬ್ರಹ್ಮಹತಿಕಂ ಹಿಂದಂತಿ ಹಿ ಬ್ರಹ್ಮ ಗತಿಂ ಗತಕ್ಲಮಾಹ. ಕ್ಲಮ ಅಂದ್ರೆ ಆಯಾಸ. ಆಯ್ತು ಸರ್, ಧನ್ಯವಾದಗಳು. ನಮಸ್ಕಾರ ಅದಕ್ಕೆ ಆಚಾರ್ಯ, ಹರೇ ಸಿ. ಕಥಕ್ಲಮಾಸ್ ತಾನೆ ಕಲ್ಮಾಸ್ ಅಂತ ಬಂದಿದೆ, ಅದಕ್ಕೋಸ್ಕರ ಕೇಳಿದ್ದು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ, ಹರೇ ಸಿ. ನಮಸ್ಕಾರ. ಧನ್ಯವಾದ ಆಚಾರ್ಯ. ನಮಸ್ಕಾರ ಆಚಾರ್ಯರೇ.